ಈಗ ಗೌತಮ ಬುದ್ಧರನ್ನ ತಾವರೆಯವನ ಮೇಲೆ ಕೂರಿಸಿದ್ದಾರೆ ಯಾಕೆ? ನೀವು ನೋಡಿದ್ದೀರಿ ಎಲ್ಲ ಫೋಟೋಗಳಲ್ಲೆಲ್ಲ ತಾವರೆಯವನ ಮೇಲೆ ಕೂರಿಸಿದ್ದಾರೆ ಯಾಕೆ? ತಾವರೆವು ಬುದ್ಧರನ್ನ ತಡ್ಕೊಳುತ್ತಾ? ಬುದ್ಧರು ಒಂದು 60-70 kg ಆದರೂ ಇರಲಿಲ್ವಾ? ಇದ್ರ ತಾನೇ 60 kg 70 kg ಇರುವಂಥ ವ್ಯಕ್ತಿಯನ್ನು ಒಂದು ತಾವರೆ ಹೆಂಗೆ ತಡ್ಕೊಳ್ಳುತ್ತೆ? ತಡ್ಕೊಳ್ಳಲ್ಲ, ಸಾಮಾನ್ಯ ತಡ್ಕೊಳ್ಳಲ್ಲ. ಆದರೆ ಬುದ್ಧರನ್ನು ತಾವರೆ ಹೂವಿನ ಮೇಲೆ ಕೂರಿಸಲಾಗಿದೆ ಯಾಕೆ? ಇದೊಂದು ವಿಶೇಷವಾದಂಥ ಕಾನ್ಸೆಪ್ಟ್. ನೀವು ಹೆಂಗೆ ಅರ್ಥ ಮಾಡಿ, ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ಮಾತ್ರ ಅರ್ಥ ಆಗೋದಿಲ್ಲ ಅಂದರೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೊಟ್ಟೆ ಹಸ್ತಿರ್ಬೋದು, ನನಗೆ ಗೊತ್ತಿಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾಕೆ ತಾವರೆ ಮೇಲೆ ಕೂರಿಸಿದ್ದಾರೆ? ತಾವರೆ ಹೂವನ್ನು, ತಾವರೆ ಎಲೆಯನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ? ಅದು ನೀರಿನಲ್ಲಿ ಇರುತ್ತೆ, ಆದರೆ ನೀರಿಗೆ ಅಂಟಿಕೊಂಡಿರುವುದಿಲ್ಲ. ನೀರಿನಲ್ಲಿ ಇದೆ, ಕೆಸರಿನಲ್ಲಿ ಇದೆ ಅದು, ಆದರೆ ಕೆಸರಿನಲ್ಲಿ ಅಂಟಿಕೊಳ್ಳಲ್ಲ. ಇದು ಏನು ಹಿಂಗಂದ್ರೆ, ಅದು ನೀರಿನಲ್ಲಿ ಇದ್ರೇ ಉಳಿಯಕ್ಕೆ ಸಾಧ್ಯ. ಉಳಿಯಕ್ಕೆ ಬೇಕು ಅದು ನೀರಿನಲ್ಲಿ ಇರಬೇಕು, ಆದ್ರೂ ಅದು ನೀರಿಗೆ ಅಂಟ್ಕೊಂಡಿಲ್ಲ. ಸೊ ನಾವು ಭೂಮಿಯ ಮೇಲೆ ಇರಬೇಕು. ಭೂಮಿಯ ಮೇಲೆ ಇರಬೇಕು ಅಂದಾಗ ನಮಗಿಲ್ಲಿ ದುಃಖ ಸಹಜ, ಅಟ್ಯಾಚ್ಮೆಂಟ್ ಸಹಜ, ಸಂಕಟಗಳು ಸಹಜ. ಈಗ ನೋಡಿ, ಸಿಂಪಲಾಗಿ ಹೇಳ್ತೀನಿ. ಈಗ ನಾನು ನನ್ನ ಲೈಫ್ ಟೈಮಲ್ಲಿ ಎಷ್ಟೊಂದು ಜನ ನನ್ನ ಅಣಕಿಸ್ತಾ ಹೋಗ್ತಾರೆ, ಏನೇನೋ ಅಂತ ಹೋಗ್ತಾರೆ. ಒಂದೇನೋ ಮೆಸೇಜ್ ಕಳಿಸ್ಬಿಡ್ತಾರೆ, ಉದ್ವೇಗಕ್ಕೊಳಗಾಗ್ಬಿಡ್ತೀವಿ. ಯಾರೋ ಅಪ್ರಿಷಿಯೇಟ್ ಮಾಡಿಬಿಟ್ಟು ಇಂದ್ರಚಂದ್ರ ಅಂತಾರೆ, ಅಟ್ಟಕ್ಕೆ ಹತ್ಬಿಡ್ತೀವಿ ಅಲ್ವಾ? ಯಾರಾದರೂ ಏನಾದರೂ ಅಂದಾಗ ನಾವು ದುಃಖಕ್ಕೊಳಗಾಗೋದು, ಯಾರಾದರೂ ಹೊಗಳಿದಾಗ ನಾವು ಅಟ್ಟಕ್ಕೇರೋದು, ಇದೆಯಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ಅಟ್ಯಾಚ್ಮೆಂಟ್ ಅಂತ ಕರೀತಾರೆ. ಅಟ್ಯಾಚ್ಮೆಂಟ್, ಕೆಸರಿಗೆ ಅಂಟಿಕೊಂಡಿರುವುದು. ಜಗತ್ತಿನ ಈ ಸಂಕಟದ ಕೆಸರಿಗೆ ಅಂಟಿಕೊಂಡಿರುವುದು. ಆಮೇಲೆ ಲಾಸ್ಟಲ್ಲಿ ಹೊಡೆಯೋರಂತೆ ಕೇಳಿಸ್ಕೊಳ್ಳಿ. ಈಗ ಯಾರಾದರೂ ಈಗ ನೋಡಿ, ಸಿಂಪಲಾಗಿ ನಾವು ಯಾರಾದರೂ ನಮ್ಮನ್ನ ದುರ್ದುರು ನೋಡ್ಬಿಟ್ರೆ ಸಾಕು, ನಮಗೆ ಸಿಟ್ಟು ಬಂದ್ಬಿಡುತ್ತೆ. ನಾವು ಯಾರು ಇಂಡಿಪೆಂಡೆಂಟ್ ಅಲ್ಲ. ನಮ್ಮನ್ನು ಯಾರು ಬೇಕಾದರೂ ಅಣಕಿಸಿ ನಮ್ಮನ್ನ ಕೋಪ ಬರೆಸ್ಬೋದು, ಯಾರಾದರೂ ಹೊಗಳಿ ನಮ್ಮನ್ನ ಅಟ್ಟಕ್ಕೇರಿಸ್ಬೋದು. ಸೊ ವಿ ಆರ್ ಅಟ್ಯಾಚ್ಡ್. ನಾವೆಲ್ಲರೂ ಕೂಡ ಈ ಜಗತ್ತಿನ ಈ ಕೆಸರಿನಲ್ಲಿ ಅಂಟಿಕೊಂಡಿದ್ದೇವೆ. ಆ ಅಂಟಿಕೊಂಡಿರೋದ್ರಿಂದ ನಮಗೆ ಸಂಕಟಗಳ ಪರಂಪರೆ ದಿನೇ 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 ಆಗ್ತಾನೇ ಇದೆ. ಹಾಗಿದ್ದ ಮೇಲೆ ಈ ಸಂಕಟದಿಂದ ಪಾರಾಗಬೇಕು ಅನ್ನೋದಾದರೆ ಯು ಹ್ಯಾವ್ ಟು ಬಿ ಡಿಟ್ಯಾಚ್ಡ್ ಅಂತ. ಆ ತಾವರೆ ಹೂವಿನಂತೆ ಅಥವಾ ತಾವರೆ ಎಲೆಯಂತೆ ನೀರಿನಲ್ಲಿ ಇದ್ದಾಗಿಯೂ ಅಂಟಿಕೊಳ್ಳದೆ ಇರುವುದು ಹೇಗೆ? ನಾವು ಜಗತ್ತಿಂದ ಹೊರಗೋಗೋಕ್ಕಾಗಲ್ಲ. ಹೊರಗೋದ್ರೆ ಸಾಯ್ಬೇಕಾಗತ್ತೆ, ಅದಿಲ್ಲಿ ಇರಲೇಬೇಕು. ಆದರೆ ಇದ್ದು ನೀವು ಅಂಟಿಕೊಂಡಿದ್ರೆ ನೀವು ಸದಾ ದುಃಖಕ್ಕೊಳಗಾಗ್ತಾನೆ ಇರ್ತೀರ. ಹಂಗಾಗಿ ನೀರಿನಲ್ಲಿ ಇದ್ದಾಗಿಯೂ ಅಂಟಿಕೊಳ್ಳದೆ ತಾವರೆ ಹೂ ಇರ್ತದಲ್ಲ, ಅದೊಂದು ಮೆಚುರ್ಡ್ ಸ್ಟೇಟ್. ಅದನ್ನು ಬೌದ್ಧ ಭಾಷೆಯಲ್ಲಿ ನಿಬ್ಬಾಣ ಎಂದು ಕರೆಯಲಾಗಿದೆ. ನಿಬ್ಬಾಣ ಸ್ಥಿತಿ ಅಂದರೆ ಅದೇನೆ. ಆ ಸ್ಟೇಜ್ಗೆ ಅಂದರೆ ಯಾವುದೇ ಹೊರಗಿನ ಎಕ್ಸ್ಟರ್ನಲ್ ಫೋರ್ಸ್ ನಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಂದರೆ ನಾವು ಆ ಸ್ಥಿತಿನ ತಲುಪಿದ್ದೀವಿ ಅಂತ ಅರ್ಥ. ಯಾವುದಾದ್ರೂ ಎಕ್ಸ್ಟರ್ನಲ್ ಫೋರ್ಸ್ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ, ನಾವು ಗಾಬರಿಗೆ ಒಳಗಾಗ್ಬಿಡ್ತೀವಿ ಅಂದರೆ ಸೊ ವಿ ಆರ್ ಅಟ್ಯಾಚ್ಡ್ ಅಂತ. ಬುದ್ಧರು ಹೇಳ್ತಾರೆ, ಆಸೆಯೇ ದುಃಖಕ್ಕೆ ಮೂಲ. ಅಂದರೆ ನೀವು ಅಟ್ಯಾಚ್ಡ್ ಆಗಿದ್ದೀರಾ, ನೀವು ದುಃಖಕ್ಕೊಳಗಾಗ್ತೀರಾ. ಇಲ್ಲಿ ಆಸೆ ಅಂದರೆ ಅಟ್ಯಾಚ್ಮೆಂಟ್ ಅಂತ. ಅದನ್ನು ಪಾಳಿ ಭಾಷೆಯಲ್ಲಿ ತನ್ಹ ಅಂತ ಕರೀತಾರೆ, ಅಂಟಿಕೊಂಡಿರುವುದು. ಅದಕ್ಕೆ ಬುದ್ಧರನ್ನು ತಾವರೆ ಹೂ ಮೇಲೆ ಕೂರಿಸಿರಿ. ನೋಡಿ, ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಇದಕ್ಕೆ ಒಂದು ಕತೆ ಹೇಳ್ತೀನಿ. ನಿಮ್ಗೆ ಗೊತ್ತಿರೋ ಕಥೆನೇ. ಇಬ್ಬರು ಬೌದ್ಧ ಭಿಕ್ಕುಗಳು ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ರು. ಜೋರಾಗಿ ಮಳೆ ಬಂದು ನಿಂತಿತ್ತು. ರಸ್ತೆ ಎಲ್ಲ ಹಳ್ಳ ಕೊಳ್ಳ, ಹೊಂಡ, ನೀರು ನಿಂತಿತ್ತು, ಕೆಸರಾಗಿತ್ತು. ಯಾರೋ ಒಬ್ಬಳು ಯುವತಿ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಅವಳು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ಲು. ಆದರೆ ರಸ್ತೆ ದಾಟಕ್ಕೆ ಎದುರ್ಕೊಂಡು ನಿಂತಿದ್ಲು. ರಸ್ತೆ ದಾಟಕ್ಕೆ ಹೋಗಿ ಜಾರು ಬಿದ್ದರೆ ಏನು ಮಾಡೋದು ಅಂತ ನಿಂತಿದ್ಲು. ಇಬ್ಬರು ಭಿಕ್ಕುಗಳು ಹೋಗ್ತಾ ಇದ್ದಾರಲ್ಲ, ಅದರಲ್ಲಿ ಒಬ್ಬ ದೊಡ್ಡ ಭಿಕ್ಕು ಏನು ಮಾಡ್ದ, ಅವಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವಳನ್ನ ಅನಾಮತ ಎತ್ತಿ ಆ ರಸ್ತೆನ ದಾಟಿಸಿ ಅವಳನ್ನ ಕೆಳಗಡೆ ಇಳಿಸ್ಬಿಟ್ಟು ಮುಂದಕ್ಕೆ ಹೋದ. ಹಿಂದುಗಡೆ ಇನ್ನೊಬ್ಬ ಚಿಕ್ಕವನು ಭಿಕ್ಕು ಬರ್ತಿದ್ನಲ್ಲ, ಅವನು ದುರು ನೋಡ್ದ, ಇವನು ಆ ಹುಡುಗಿ ಮುಟ್ಬಿಟ್ನಲ್ಲ ಅಂತ. ಸೊ ಇಬ್ಬರು ಮಾತಾಡಲಿಲ್ಲ. ನಡ್ಕೊಂಡು ಹೋದ್ರು. ಯಾವುದೋ ಊರಿಗೆ ತಲುಪಿದ್ರು.
ಕೈಕಾಲು ತೊಳೆದು ಊಟ ಮಾಡಿ ಮಲಗೋ ಸಮಯ. ಆಗ ಚಿಕ್ಕ ಬಿಕ್ಕು ಕೇಳ್ದ, ಅಲ್ಲ ಬುದ್ಧರು ನಮಗೆ ಏನು ಹೇಳಿದ್ದಾರೆ, ಮಹಿಳೆಯರಿಂದ ದೂರ ಇರಬೇಕು ಅಂತ. ಆದರೆ ನೀನು ಏನು ಮಾಡಿದೆ, ಆ ಹುಡುಗಿನ ಒತ್ಕೊಂಡಿಯಲ್ಲ, ಅನಾಮತ್ತಾಗಿ ಒತ್ತದೆಲ್ಲ ಮುಟ್ಟದೆಯಲ್ಲ, ಸರಿನಾ ಅಂತ ಕೇಳ್ದ. ಅದಕ್ಕೆ ಆ ದೊಡ್ಡ ಬಿಕ್ಕು ಹೇಳ್ತಾನೆ, ತಮ್ಮ ನಾನು ಅವಳನ್ನ ಅಲ್ಲೇ ಬಿಟ್ಟೆ, ನೀನು ಇನ್ನೂ ಒತ್ಕೊಂಡು ಬಂದಿದ್ದೀಯಲ್ಲೋ, ನಾನು ಅಲ್ಲೇ ಬಿಟ್ಟೆ, ನೀನು ಇನ್ನೂ ಒತ್ಕೊಂಡು ಬಂದಿದ್ದೀಯಲ್ಲ. ಅರ್ಥ ಮಾಡ್ಕೊಳ್ಳಿ, ಈ ದೊಡ್ಡ ಬಿಕ್ಕು ಡಿಟ್ಯಾಚ್ಡ್ ಮೈಂಡ್ ಸೆಟ್ ಅವನು, ಆಸೆಯನ್ನು ಗೆದ್ದವನು. ಆದರೆ ಚಿಕ್ಕ ಬಿಕ್ಕು ಇದಾನಲ್ಲ, ಅವನು ಅಟ್ಯಾಚ್ಡ್ ಅಂತ. ಅವನು ಮುಟ್ಲಿಲ್ಲ, ಬಟ್ ಇಡೀ ದಿನ ಅವಳದೇ ಚಿಂತನೆ ಮಾಡಿದ್ದಾನೆ ಅಂತ, ತನ್ನ ಬುದ್ಧಿಯನ್ನು ಮಲಿನ ಮಾಡ್ಕೊಂಡಿದ್ದಾನೆ ಅಂತ. ಸೊ ಅಟ್ಯಾಚ್ಡ್ ಅಂತ. ಅಟ್ಯಾಚ್ಮೆಂಟ್, ಡಿಟ್ಯಾಚ್ಮೆಂಟ್, ಇದಕ್ಕೆ ಸಾವಿರ ಕಥೆ ಹೇಳ್ಬೋದು. ಆದರೆ ಆ ಸ್ಟೇಜ್ಗೆ ನಮ್ಮನ್ನು ನಾವು ಟ್ಯೂನಪ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಸಾಹಸ, ದೊಡ್ಡ ಸಾಹಸ. ಯಾರು ಡಿಟ್ಯಾಚ್ಡ್ ಆಗಿರ್ತಾರೋ ಅವರೇ ಬುದ್ಧರು, ಅವರೇ ಅರ್ಹಂತರು. ಆ ಸ್ಟೇಜ್ಗೆ ಇಡೀ ಮಾನವ ಸಮಾಜನ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಬುದ್ಧಿಸಮ್ನ ದೊಡ್ಡ ಗುರಿ. ಆಸೆ ಆಮಿಷ ತೋರಿಸ್ಬಿಟ್ಟು ಏನೋ ಮಾಡ್ಕೊಳ್ಳೋದಲ್ಲ ಬುದ್ಧಿಸಮ್ನ ದೊಡ್ಡ ಗುರಿ. ಎಂತಹ ಈ ದುಃಖದಲ್ಲಿ, ಈ ಕೆಸರಲ್ಲಿ ಬಿದ್ದಿದ್ದಾರಲ್ಲ, ಅಟ್ಯಾಚ್ಮೆಂಟ್ ಅನ್ನೋ ಕೆಸರಲ್ಲಿ, ಇವ್ರನ್ನ ಬಿಡಿಸಿ ಈ ನಿಬ್ಬಾಣದ ಕಡೆಗೆ ಕರ್ಕೊಂಡೋಗುವುದೇ, ಈ ಡಿಟ್ಯಾಚ್ಮೆಂಟ್ ಕಡೆಗೆ ಕರ್ಕೊಂಡೋಗುವುದೇ ಬೌದ್ಧ ಧರ್ಮದ ಅಂತಿಮ ಗುರಿ. ಅದಕ್ಕೆ ಬುದ್ಧನನ್ನು ಎಲ್ಲರಿಗಿಂತ ದೊಡ್ಡ ವ್ಯಕ್ತಿ ಅಂತ ಜಗತ್ತು ಕರೆಯುತ್ತೆ, ಎಲ್ಲರಿಗಿಂತ. ಅವರು ನಾಲೆಡ್ಜನ್ನು ಅವರು ಆ ಥರ ಬಳಸ್ಕೊಂಡ್ರು ಬುದ್ಧರು. ಸೊ ನೀವು ಯಾರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದೀರಿ, ಸ್ವೀಕರಿಸಬೇಕು ಅಂತ ಅಂದ್ಕೊಂಡಿದ್ದೀರಿ, ಇದೊಂದು ಸುಂದರ ಅನುಭವ. ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಸುಂದರ ಅನುಭವ ಇದು. ಇದನ್ನು ನಾವೇ ಗೇನ್ ಮಾಡ್ಕೋಬೇಕು. ಇವತ್ತಿಂದ ಶುರು ಮಾಡಿ ನಾನು ಸಹಿತ ಅದೇ ಹಾದಿಯಲ್ಲಿ ಇದ್ದೀನಿ, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಬಾಯಲ್ಲಿ ಹೇಳೋದಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದೊಂದು ಸುಂದರವಾದ ಅನುಭವ, ಅದೊಂದು ಎಷ್ಟು ಬ್ಯೂಟಿಯಾದ ಅನುಭವ ಅಂದರೆ ಅದು ಎಕ್ಸ್ಪೆರಿಮೆಂಟ್. ಅದು ನಾವೇ ಮಾಡ್ಕೋಬೇಕು, ಅದನ್ನು ಮಾಡ್ಕೋಬೇಕು. ಬುದ್ಧರಿಗೆ ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ ಅಂದರೆ ನಮಗೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬುದ್ಧರು ಹೇಳ್ತಾರೆ, ಪ್ರೈಮರಿ ಸ್ಟೇಜ್ ನೀವು ಈ ಥರದ ಆಸೆಯಿಂದ ದೂರ ಇರಬೇಕೆ, ಅಟ್ಯಾಚ್ಮೆಂಟಿಂದ ದೂರ ಇರಬೇಕೆ. ಸೊ ನೀವು ಮೈಂಡನ್ನು ಕ್ಲೀನ್ ಮಾಡಿ, ನಿಮ್ಮ ಮನಸ್ಸನ್ನು ಕ್ಲೀನ್ ಮಾಡಿ. ಕ್ಲೀನ್ ಮಾಡಬೇಕು ಅಂದರೆ ಮೊದಲನೇ ಎಂಡ ಸಾರ ಇವನ್ನ ಬಿಡಬೇಕು, ಡಿಸ್ಟರ್ಬ್ ಮಾಡೋದ್ರಿಂದ ದೂರ ಇರಬೇಕು ಅಂತ. ಮತ್ತು ಅದನ್ನ ಟ್ರೈನ್ ಅಪ್ ಮಾಡಬೇಕು, ಅದಕ್ಕೆ ಧ್ಯಾನ ಮಾಡಬೇಕು. ಸೊ ಮೈಂಡನ್ನು ಸರಿ ಮಾಡಲಿಕ್ಕೆ ಒಂದೇ ಮೆಥಡ್, ಅದು ಧ್ಯಾನ ಅಂತ, ಮೆಡಿಟೇಷನ್. ಅದಕ್ಕೆ ನಾನು ನಿಮ್ಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ನೀವು ಇಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟೂ ಜನರು ನೀವು ಬೆಳಗ್ಗೆ ಹೊತ್ತು ಅಥವಾ ನಿಮಗೆ ಬಿಡುವಾಗಲಿಲ್ಲ ಅಂದರೆ ಸಂಜೆ ಹೊತ್ತು ಅಟ್ಲೀಸ್ಟ್ ಅರ್ಧ ಗಂಟೆ ಅಥವಾ 1 ಗಂಟೆ ನೀವು ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಬೇಕು. ಬುದ್ಧರು ಹೇಳಿದ ಹಾಗೆ ಬಂತೇಜಿ ಬೇಕಾದ್ರೆ ಹೇಳ್ಕೊಡ್ತಾರೆ. ಬಂತೇಜಿ ಲಾಸ್ಟಲ್ಲಿ ನೀವು ಇವ್ರಿಗೆಲ್ರಿಗೂ ಮೈತ್ರಿ ಧ್ಯಾನ ಮಾಡಿಸಿ ಆನಾಪಾನಸತಿ ಬಗ್ಗೆ ಹೇಳ್ಕೊಡಿ, ಖಂಡಿತ ಹೇಳಿ, ಪ್ರಾಕ್ಟೀಸ್ ಮಾಡಲಿ ಅದನ್ನು. ಅವ್ರು ಹೇಳ್ತಾರೆ ಏನು ಮಾಡಬೇಕು ಅಂತ, ನಮ್ಮ ಉಸಿರನ್ನು ಹೇಗೆ ನಾವು ಅಬ್ಸರ್ವ್ ಮಾಡ್ತಾ ಧ್ಯಾನ ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಅದನ್ನು ಪ್ರಾಕ್ಟೀಸ್ ಮಾಡೋಣ, ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡೋಣ. ನಾನು ಮತ್ತೆ ಹೇಳ್ತೀನಿ, ನಾವು ಎಲ್ಲ ಸಂದರ್ಭದಲ್ಲೂ ಕೂಡ ಬಾಬಾ ಸಾಹೇಬ್ರನ್ನೂ ಸಹಿತ ಬುದ್ಧರು ಬರೀ ಮಾತಾಡಿಕೊಂಡೇ ಕಾಲ ಕಳೆದಿದ್ದೀವಿ. ಇನ್ಮೇಲೆ ಅನುಸರಿಸೋಕೆ ನೀವು ಎಲ್ಲರೂ ಕೂಡ ಪ್ರತಿದಿನ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೆಲಸ ಮಾಡೋಣ. ಏನಾದರೂ ಬದಲಾವಣೆ ಆಗುತ್ತೆ. ನೀವು ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ವ್ಯವಸ್ಥೆಯನ್ನು ನೀವು ಬೈಯುವುದರಿಂದ ನೀವು ಅದನ್ನು ಕೆಡವಿ ಬೆಳೆಸೋಕ್ಕೆ ಸಾಧ್ಯವಿಲ್ಲ. ಅದಕ್ಕಿಂತ ಬಲಿಷ್ಠವಾದ ವ್ಯವಸ್ಥೆನ ಕಟ್ಟೋದ್ರ ಮೂಲಕನೇ ಅದನ್ನು ಚಿಕ್ಕದು ಮಾಡಬೇಕೇ ವಿನಃ ನೀವು ಅದನ್ನು ನೀವು ಅದಕ್ಕಿಂತ ಬಲಿಷ್ಠವಾದ ಕಟ್ಟಬೇಕು ಅಂದರೆ ನಾನು ತಯಾರಾಗಬೇಕು, ನೀವು ತಯಾರಾಗಬೇಕು, ಮಕ್ಕಳನ್ನ ತಯಾರು ಮಾಡಬೇಕು. ಇದರಲ್ಲಿ ಎಲ್ಲರೂ ತೊಡಗಿಸ್ಕೋಬೇಕು. ಇಷ್ಟು ಕೆಲಸದಲ್ಲಿ ಮಾಡೋಣ ಅಂತ ನಾನು ಹೇಳ್ತಾ